ಮನೆ ಒಳಗಡೆ ಒಂದು ಇಲಿ ಹೊಕ್ಕಿದೆ ಅಂತ ಇಟ್ಕೋ. ಇಲಿ ನೀನು ಇಲಿ ಹಿಡಿಯೋದಕ್ಕೆ ಬೋನ್ ಇಡ್ತೀಯೋ ಅಥವಾ ಮನೆಗೆ ಬೆಂಕಿ ಹಾಕ್ಬಿಡ್ತೀಯೋ? ಸ್ವಲ್ಪ ಆರೋಗ್ಯಂಟಾಗಿ ಮಾತಾಡಿದ್ರೆ ಏನು ಅನಿಸುತ್ತೆ? ಮನಸ್ಥಿತಿ ಕಷ್ಟ ಅನಿಸುತ್ತೆ, ಅಕ್ಸೆಪ್ಟೆನ್ಸ್ ಕಷ್ಟ ಅನಿಸುತ್ತೆ. ಕರೆಕ್ಟಾ? ಅದೇ ಆರೋಗ್ಯಂಟಾಗಿ ನೀವು ಅವ್ರ ಜೊತೆ ಮಾತಾಡಿದ್ರೆ ಏನು ಅನಿಸುತ್ತೆ ಅವರಿಗೆ? ಕರೆಕ್ಟ್ ಅಲ್ವಾ? ಸೊ ಸೇಮ್. ಹಾಗಾದರೆ ಆಲ್ ಆರ್ ಸೇಮ್ ಬೋಟ್. ಇಲ್ಲಿ ವುಮೆನ್ ಎಂಪವರ್ಮೆಂಟು ಮೆನ್ ಎಂಪವರ್ಮೆಂಟ್ ಅನ್ನೋದಕ್ಕಿಂತ ವಿ ಆರ್ ಆಲ್ ಟುಗೆದರ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್ಸ್, ಜಾಯಿನ್ ಟುಗೆದರ್, ಅಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ಗೋ ಹೆಡ್. ಕರೆಕ್ಟ್? ನಾವಿಲ್ಲಿ ಯಾರ್ದು ಡಿಬೇಟ್ ಮಾಡೋಕ್ಕಾಗತ್ತೆ? ಯಾರ್ದು ತಪ್ಪು ಅನ್ನೋಕ್ಕಾಗತ್ತೆ? ಯಾರ್ದು ಸರಿ ಅನ್ನೋಕ್ಕಾಗತ್ತೆ? ಎಲ್ಲರೂ ಒಳ್ಳೆಯವರೇ ಒಳ್ಳೆ ಟೈಮಲ್ಲಿ, ಎಲ್ಲರೂ ಕೆಟ್ಟವರೇ ಬೇಡದೇ ಇರೋ ಟೈಮಲ್ಲಿ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಬೇಕಿರೋದು ಬೇಡದೇ ಇರೋದು, ಇದು ನನಗೆ ಅವಶ್ಯಕತೆ ಇರೋದು, ಇಲ್ಲದೇ ಇರೋದು. ಕರೆಕ್ಟ್? ಇದು ನನಗೆ ಬೇಕು, ಬೇಡ, ಅವಶ್ಯಕತೆ ಇದೆ, ಇಲ್ಲ. ಇದನ್ನು ಬಹಳ ಸಿಂಪ್ಲಿಫೈ ಮಾಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಬಹಳ ಮೈನ್ಯೂಟ್ ಲ್ಯಾಂಗ್ವೇಜಲ್ಲಿ ಹೋಗಬೇಕಾಗತ್ತೆ. ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವನ್ ಮೆನ್ ಆದರೂ ಅಷ್ಟೇ, ವುಮೆನ್ ಆದರೂ ಅಷ್ಟೇ. ಇಲ್ಲಿ ಎಂಪವರ್ಮೆಂಟ್ ಆಗೋದಿಲ್ಲ. ಮನೆ ಒಳಗಡೆ ನನ್ನ ಗುರುಗಳೊಂದು ಕತೆ ಹೇಳ್ತಾ ಇದ್ದಾರೆ, ಅವಾಗ ನನಗೆ ಹೇಳ್ಕೊಡ್ತಾರೆ. ಅಲ್ಲ ಕಣ, ಮನೆ ಒಳಗಡೆ ಒಂದು ಇಲಿ ಹೊಕ್ಕಿದೆ ಅಂತ ಇಟ್ಕೋ. ಇಲಿ ನೀನು ಇಲಿ ಹಿಡಿಯೋದಕ್ಕೆ ಬೋನ್ ಇಡ್ತೀಯೋ ಅಥವಾ ಮನೆಗೆ ಬೆಂಕಿ ಹಾಕ್ಬಿಡ್ತೀಯೋ ಅಂತ ಕೇಳಿದ್ರು. ಏನು ಕ್ವಶನ್ ಗುರುಜಿ ಇದು? ನಾವು ಇಲಿ ತಾನೇ ಹಿಡಿಬೇಕು, ನಾವು ಬೆಂಕಿ ಹಾಕೋ ಕೆಲಸ ಮಾಡಬಾರ್ದು. ಬೋನ್ ಇಡೋದು ಕರೆಕ್ಟು. ಮಿಸ್ಟೇಕ್ ಎಲ್ಲಿದೆ ಅದು ಕಂಡುಹಿಡಿ. ಅದನ್ನು ಹೆಂಗೆ ಹೇಳಬೇಕು, ಎಷ್ಟು ಪ್ರಮಾಣದಲ್ಲಿ ಹೇಳಬೇಕು ಅದನ್ನು ಹೇಳು, ಅದು ಕರೆಕ್ಟು. ಅದನ್ನು ಬಿಟ್ಬಿಟ್ಟು ಬೋನಿನ ಬದಲು ಬೆಂಕಿ ಹಾಕ್ಬಿಟ್ರೆ ಅಂದರು. ಸೊ ಕೆಲವೊಂದು ವಿಚಾರಗಳಲ್ಲಿ ಎರಡೂ ಕಡೆಯಿಂದ ತಪ್ಪಾಗುತ್ತೆ. ಮೆನ್ ಆ್ಯಂಡ್ ವುಮೆನ್ ಎರಡೂ ಕಡೆಯಿಂದ ತಪ್ಪಾಗುತ್ತೆ. ಇದನ್ನು ಸಮತೋಲನವಾಗಿ ತೂಗಿಸ್ಕೊಂಡು ಹೋಗಬೇಕು. ಅವರು ತಪ್ಪು ಮಾಡಿದಾಗ ಇವ್ರು ಅರ್ಥ ಮಾಡಿಸೋ ಲೆವೆಲಲ್ಲಿ ಮೆಚುರಿಟಿ ಇರಬೇಕು. ಇವ್ರು ತಪ್ಪು ಮಾಡಿದಾಗ ಅವ್ರು ಅರ್ಥ ಮಾಡಿಸ್ತಕ್ಕಂಥ ಮೆಚುರಿಟಿ ಇವರಿಗಿರಬೇಕು.